ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ಅರ್ಜುನನ ವಧೆಗಾಗಿ ಸಂಶಪ್ತಕ ವೀರರ ಪ್ರತಿಜ್ಞೆ ಮತ್ತೆ ಅರ್ಜುನ ಅವ್ರ ಜೊತೆ ಯುದ್ಧ ಮಾಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ರಾಜನೇ, ಆ ಎರಡೂ ಪಕ್ಷದ ಸೈನ್ಯಗಳು ಕೂಡ ತಮ್ಮ ಶಿಬಿರಕ್ಕೆ ಹೋಗಿ ತಮ್ಮ ತಮ್ಮ ಯೋಗ್ಯತೆ ಏನಿದೆಯೋ ಮತ್ತೆ ತಮ್ಮ ಸೇನಾ ವಿಭಾಗ ಇರುತ್ತಲ್ಲ, ಕೆಲವೊಬ್ಬ ಸೈನಿಕರು ಇಂಥ ಕಡೆನೇ ಇರಬೇಕು, ಬೇರೆ ಬೇರೆ ಗ್ರೂಪ್ ಅವ್ರಿಗೆ ಬೇರೆ ಬೇರೆ ಒಂದು ಅರೇಂಜ್ಮೆಂಟ್ ಮಾಡಿರ್ತಾರೆ ವಿಶ್ರಾಂತಿಯನ್ನ ತಗೊಳ್ಳೋದಕ್ಕೆ. ಸೊ ಆ ರೀತಿ ಸೇನಾ ವಿಭಾಗದ ಅನುಸಾರವಾಗಿ ವಿಶ್ರಾಂತಿಯನ್ನ ತಗೊಳ್ತಾರೆ. ಸೇನೆಯನ್ನೆಲ್ಲ ಕಳಿಸಿದ ಮೇಲೆ ಆಚಾರ್ಯ ದ್ರೋಣರು ತುಂಬಾ ಬೇಜಾರು ಮಾಡಿಕೊಂಡು ಬಹಳ ಸಂಕೋಚದಿಂದ ದುರ್ಯೋಧನನ ಕಡೆ ನೋಡ್ತಾ ಹೇಳ್ತಾರೆ, ನಾನಿದನ್ನ ಮೊದಲೇ ನಿನಗೆ ಹೇಳಿದ್ದೆ, ಅರ್ಜುನನ ಉಪಸ್ಥಿತಿಯಲ್ಲಿ ಯುಧಿಷ್ಠಿರನನ್ನ ದೇವತೆಗಳು ಕೂಡ ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು, ಈ ದಿನ ಯುದ್ಧದಲ್ಲಿ ನೀವು ಪ್ರಯತ್ನ ಮಾಡಿದ ಮೇಲೂ ಕೂಡ ಅರ್ಜುನ ಇದನ್ನ ಮಾಡಿ ತೋರಿಸ್ತಾ, ನಾನು ಏನನ್ನ ಕೇಳ್ತೀನೋ ಅದರಲ್ಲಿ ನೀನು ಶಂಕೆಯನ್ನ ಇಟ್ಕೊಳ್ಬೇಡ, ಅಂದ್ರೆ ನಾನು ಹೇಳೋ ಮಾತನ್ನ ನೀನು ನಂಬಬೇಕು, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನೋ ಆ ರೀತಿ ನೀನು ಡೌಟನ್ನ ಇಟ್ಕೋಬೇಡ ಅಂತ ಹೇಳಿ ಈ ಕೃಷ್ಣ ಮತ್ತೆ ಅರ್ಜುನರಿದಾರಲ್ಲ, ಇವರಿಬ್ರು ಅಜೇಯರು, ನೀನು ಯಾವುದಾದ್ರೂ ಒಂದು ಉಪಾಯವನ್ನ ಮಾಡಿ ಅರ್ಜುನನನ್ನ ದೂರ ಕರ್ಕೊಂಡು ಹೋಗೋದಾದ್ರೆ ಆಗ ಮಹಾರಾಜ ಯುಧಿಷ್ಠಿರನನ್ನ ನಿನ್ನ ವಶಕ್ಕೆ ಕರ್ಕೊಂಡು ಬರಬಹುದು. ಅಂತಂದ್ರೆ ಏನು, ಎಲ್ಲಿವರೆಗೂ ಅರ್ಜುನ ಯುಧಿಷ್ಠಿರನ ಜೊತೆ ಇರ್ತಾನೋ ನಾವು ಅವನನ್ನ ಏನೂ ಮಾಡೋದಕ್ಕಾಗಲ್ಲ, ಬಂಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನೀನ್ ಏನಾದ್ರೂ ಒಂದು ಉಪಾಯ ಮಾಡಿ ಅವನನ್ನ ದೂರ ಕರ್ಕೊಂಡು ಹೋದ್ರೆ ನಾವು ಅವನನ್ನ ಬಂಧಿಸ್ಬೋದು. ಯಾವುದೇ ವೀರ ಅವನನ್ನು ಯುದ್ಧಕ್ಕಾಗಿ ಕರೆದು ಬೇರೆ ಕಡೆ ಏನಾದ್ರೂ ಕರ್ಕೊಂಡು ಹೋದ್ರೆ, ಈಗ ಅರ್ಜುನನ ಒಂದು ನಿಯಮ ಏನು ಅಂತಂದ್ರೆ, ಯಾರಾದ್ರೂ ಅವನನ್ನ ಯುದ್ಧಕ್ಕೆ ಕರೆದ್ರೆ ಅವನ್ ಯುದ್ಧ ಮಾಡೇ ಮಾಡ್ತಾನೆ ಅವ್ರ ಜೊತೆ, ಅವನನ್ನ ಯುದ್ಧ ಮಾಡೋದಿಲ್ಲ ಅಂತ ಹೇಳೋದಿಲ್ಲ. ಸೊ ಅದಕ್ಕೋಸ್ಕರ ಯಾರಾದ್ರೂ ಒಬ್ಬ ವೀರರು ಅವನನ್ನ ಯುದ್ಧಕ್ಕೆ ಬಾ ಅಂತ ಕರೆದಾಗ ಅವನು ಹೋಗ್ತಾನೆ. ಆ ರೀತಿ ಯಾರಾದ್ರೂ ಕರ್ಕೊಂಡು ಹೋದ್ರೆ ಆಗ ಅವನು ಕರ್ಕೊಂಡು ಹೋಗಿರ್ತಾರಲ್ಲ ಅವರನ್ನ ಪರಾಸ್ತಗೊಳಿಸದೆ, ಅಂದ್ರೆ ಅವ್ರನ್ನ ಸರೆಂಡರ್ ಆಗ್ಬೇಕು, ಇಲ್ಲ ಕೊಲ್ಲಬೇಕು, ಇಲ್ಲ ಅವ್ರನ್ನ ಸೋಲಿಸ್ಬೇಕು, ಈ ರೀತಿ ಏನಾದ್ರೂ ಮಾಡದೆ ಅವನು ಯಾವತ್ತೂ ಹಿಂದಿರುಗೋದಿಲ್ಲ, ಅಂದ್ರೆ ಮಧ್ಯದಲ್ಲೇ ಅವನು ಬರೋದಿಲ್ಲ ಅಂತ ಅನ್ಬಿಟ್ಟು. ಈ ಮಧ್ಯದಲ್ಲಿ ಅರ್ಜುನ ಇಲ್ಲದೆ ಇದ್ದಾಗ ನಾನು ದೃಷ್ಟದ್ಯುಮ್ನನ ಮುಂದೆನೆ ಇಡೀ ಸೈನ್ಯವನ್ನು ಕೂಡ ಸರಿಸಿ ಯುಧಿಷ್ಠಿರನನ್ನ ನಾನು ಬಂಧಿಸ್ತೀನಿ, ಹಿಡ್ಕೊಳ್ತೀನಿ ಅಂತ ಹೇಳ್ತಾನೆ. ಅರ್ಜುನ ಇಲ್ಲದೆ ಇರೋ ಕಾರಣ ಯುಧಿಷ್ಠಿರ ಏನಾದ್ರೂ ನನ್ನನ್ನ ತನ್ನ ಕಡೆ ಬರ್ತಾ ಇರೋದನ್ನ ನೋಡಿ ಯುದ್ಧದ ಮೈದಾನವನ್ನು ಬಿಟ್ಟು ಹೋಗ್ಲಿಲ್ಲ ಅಂತಂದ್ರೆ ಅವನು ಹಿಡಿಯಲ್ಪಟ್ಟಿದ್ದಾನೆ ಅಂತಾನೆ ನೀನ್ ತಿಳ್ಕೊ. ಅಂದ್ರೆ ಯುದ್ಧದ ಮೈದಾನವನ್ನ ಬಿಟ್ಟು ಓಡೋದ್ರೆ ನಾನು ಹೇಳ್ಕೊಂಬರೋದಕ್ಕಾಗೋದಿಲ್ಲ ಅಲ್ವಾ, ಆ ರೀತಿ ಮಾಡೋ ಹಾಗಿಲ್ಲ. ಸೊ ಅದೊಂದನ್ ಬಿಟ್ಟು ಅರ್ಜುನ ಇಲ್ಲ ಅಂತಂದ್ರೆ ಅವನನ್ನ ನಾನು ಬಂಧಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಈಗ ಆಚಾರ್ಯರ ಮಾತನ್ನ ಕೇಳಿ ತ್ರಿಗರ್ತ ರಾಜ ಮತ್ತೆ ಅವನ ತಮ್ಮಂದ್ರು ಇರ್ತಾರಲ್ಲ ಅವ್ರು ಹೇಳ್ತಾರೆ, ರಾಜ, ಅರ್ಜುನ ನಮ್ಮನ್ನ ಸದಾ ಕೀಳಾಗಿ ನೋಡ್ತಾನೆ, ಆ ಮಾತನ್ನ ನೆನಪು ಮಾಡ್ಕೊಂಡು ನಾವು ರಾತ್ರಿ ಹಗಲು ಕೋಪದ ಜ್ವಾಲೆನಲ್ಲಿ ಉರಿತಾ ಇದೀವಿ, ನಮಗೆ ರಾತ್ರಿಯಲ್ಲಿ ನಿದ್ದೆ ಕೂಡ ಬರೋದಿಲ್ಲ. ಅದಕ್ಕೋಸ್ಕರನೇ ಸೌಭಾಗ್ಯದಿಂದ ಅವನೇನಾದ್ರೂ ನಮ್ಮ ಮುಂದೆ ಬಂದ್ರೆ ನಾವು ಅವನನ್ನ ಬೇರೆ ಕಡೆ ಕರ್ಕೊಂಡು ಹೋಗಿ ಕೊಂದು ಬಿಡ್ತೀವಿ. ನಾವು ನಿಮಗೆ ಪ್ರತಿಜ್ಞೆ ಮಾಡಿ ಹೇಳ್ತೀವಿ, ಈಗ ಪೃಥ್ವಿಯಲ್ಲಿ ಇಲ್ಲ ಅರ್ಜುನ ಇರೋದಿಲ್ಲ ಅಥವಾ ತ್ರಿಗರ್ತರ್ ಇರೋದಿಲ್ಲ, ನಮ್ಮ ಈ ಮಾತಲ್ಲಿ ಯಾವುದೂ ವ್ಯತ್ಯಾಸ ಇರೋದಿಲ್ಲ. ಅಂದ್ರೆ ಅವನನ್ನ ಯುದ್ಧಕ್ಕೆ ಕರೆದು ಅವನನ್ನ ಕರ್ಕೊಂಡು ಹೋಗಿ ಕೊಲ್ಲೋ ಜವಾಬ್ದಾರಿ ನಮ್ದು. ಇಲ್ಲ ಅಂದ್ರೆ ಅವನು ಬದುಕಿರ್ತಾನೆ, ಇಲ್ಲ ನಾವು ಬದುಕಿರ್ತೀವಿ ಅಂತನ್ಬಿಟ್ಟು ಹೇಳ್ತಾರೆ. ರಾಜನೇ, ಸತ್ಯರಥ, ಸತ್ಯಧರ್ಮ, ಸತ್ಯವರ್ಮ, ಸತ್ಯೇಶು ಮತ್ತೆ ಸತ್ಯಕರ್ಮ, ಈ 5 ಜನ ಸೋದರರು ಕೂಡ ಈ ರೀತಿ ಪ್ರತಿಜ್ಞೆಯನ್ನ ಮಾಡಿ 10,000 ರಥಿ ಸೈನಿಕರನ್ನ, ಅಂದ್ರೆ ರಥಗಳನ್ನ ಓಡಿಸ್ತಾರಲ್ಲ ಅಂತ ಸೈನಿಕರನ್ನ ಕರ್ಕೊಂಡು ಅಲ್ಲಿಂದ ಹೊರಟು ಹೋದ್ರು ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಇದೇ ರೀತಿ 30,000 ರಥಗಳ ಸಹಿತ ಮಾಲವ ಮತ್ತೆ ತುಂಡಿಕೇರ ವೀರ ಮತ್ತೆ 10,000 ರಥಿಗಳು ಮತ್ತೆ ಮಾವೆಲ್ಲಕ, ಲಲಿತ ಮತ್ತೆ ಮರ್ದಕ ವೀರರನ್ನು ಕರ್ಕೊಂಡು ತನ್ನ ಸೋದರರ ಸಹಿತ ತ್ರಿಗರ್ತ ದೇಶೀಯ ಪ್ರಸ್ಥಲೇಶ್ವರ ಕುಶರ್ಮ ಅನ್ನೋನು ಕೂಡ ರಣಕ್ಷೇತ್ರಕ್ಕೆ ಹೋಗ್ತಾನೆ. ಆಮೇಲೆ ಬೇರೆ ಬೇರೆ ದೇಶಗಳ 10,000 ಆರಿಸಿರುವಂತಹ ರಥಿಗಳು ಕೂಡ, ಅಂದ್ರೆ ಯಾರು ಎಕ್ಸ್ಪರ್ಟ್ ಇರ್ತಾರೋ ಅಂತವ್ರನ್ನ ಆಯ್ಕೆ ಮಾಡಿರ್ತಾರಲ್ಲ ಅಂಥ ರಥಿಗಳೂ ಕೂಡ ಶಪಥ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅವರು ಅಗ್ನಿಯನ್ನ ಪ್ರಜ್ವಲಿಸಿ ಯುದ್ಧ ಮಾಡುವಂತ ನಿಯಮವನ್ನ ತಗೊಳ್ತಾರೆ.
ಆಮೇಲೆ ಆ ಅಗ್ನಿಯನ್ನ ಸಾಕ್ಷಿಯನ್ನಾಗಿ ಮಾಡಿಕೊಂಡು ದೃಢ ನಿಶ್ಚಯದಿಂದ ಅವರು ಪ್ರತಿಜ್ಞೆಯನ್ನ ಮಾಡ್ತಾರೆ. ನಾವು ಯುದ್ಧ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಅವ್ರು ಏನ್ ಪ್ರತಿಜ್ಞೆ ಮಾಡ್ತಾರೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.